ದೊಡ್ಡ ವ್ಯಕ್ತಿ ಅಂತ ನಾವು ಅನ್ಕೋತಿದ್ದೀವಿ. ಎಲ್ಲಿದೆ ದೊಡ್ಡ ವ್ಯಕ್ತಿ? ಕ್ಷಮೆ ವಿಚಾರ ಬೇಕಾಗಿಲ್ಲ. ಅವನು ಯೋಗ್ಯ ಅಲ್ಲ ಅಯೋಗ್ಯ, ನನಗೆ ಅರ್ಥವೇ ಆಗಲಿಲ್ಲ ಅಥವಾ ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ಬೇಜವಾಬ್ದಾರಿತನ. ಏನು ಬಡ್ಡಿ ಮಗ ಆಕ್ಟ್ ಮಾಡ್ತಾನೆ ಅಯೋಗ್ಯ. ಅಯ್ಯೋಪ್ಪ. ತಮಿಳು ನಟ ಕಮಲ್ ಹಾಸನ್ ಹೇಳಿಕೆ ಈಗಾಗಲೇ ಸಾಕಷ್ಟು ವಿವಾದಕ್ಕೀಡಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇದನ್ನು ಖಂಡಿಸಿ ಈಗಾಗಲೇ ಹೋರಾಟಗಳೇ ನಡೀತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ನಟರು ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ. ಸೊ ಮೊದಲೇದಾಗಿ ಸರ್, ಕಮಲ್ ಹಾಸನ್ ಅವರ ಈ ಒಂದು ಹೇಳಿಕೆ ಈಗಾಗಲೇ ಸಾಕಷ್ಟು ವಿವಾದವನ್ನು ಹುಟ್ಟಿಸಿರ್ತಕ್ಕಂಥದ್ದು, ಈ ಬಗ್ಗೆ ಏನು ಹೇಳ್ತೀವಿ? ಒಂದು ಘಟನೆ ನಡಿಬಾರ್ದಾಗಿತ್ತು. ಆಮೇಲೆ ಯಾರು ಘಟನೆಗೆ ಕಾರಣಕರ್ತರು ಅವನೊಬ್ಬ ದುರಹಂಕಾರಿ, ಉದ್ದಟತನದ ವ್ಯಕ್ತಿತ್ವ. ಅವನಿಗೆ ಗೌರವ ಇಲ್ಲ. ತನ್ನ ಕುಟುಂಬನೇ ನೆಟ್ಟಿಗೆ ನೋಡ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥದ್ದು, ಭಾಷೆ ಬಗ್ಗೆ ಜ್ಞಾನ ಇಲ್ಲದೆ ನಾನು ಹೇಳಿದ್ದೇ ಸರಿ, ನನ್ನನ್ನು ಮೀರಿಸೋರು ಯಾರೂ ಇಲ್ಲ ಅನ್ನೋ ಧೋರಣೆಯಲ್ಲಿ ಮಾತಾಡ್ತಾ ಇದ್ದಾನೆ. ಅದು ಅವರೂ ಖಂಡಿಸ್ಬೇಕಾಗಿತ್ತು, ಆ ತಮಿಳ್ನಾಡವರು. ಇಂಥದ್ದೆಲ್ಲ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಮಾಡಬಾರ್ದಪ್ಪ ಅಂತ. ದೊಡ್ಡ ವ್ಯಕ್ತಿ ಅಂತ ನಾವು ಅನ್ಕೋತಿದ್ದೀವಿ. ಎಲ್ಲಿದೆ ದೊಡ್ಡ ವ್ಯಕ್ತಿ? ಸಣ್ಣತನದ ಎಲ್ಲರೂ ಚೀಮಾರಿ ಹಾಕಬೇಕಾದಂಥ ವ್ಯಕ್ತಿತ್ವ ಇರ್ತಕ್ಕಂಥವನು. ಅವನು ಏನು ಹೇಳಿದ್ದಾನೆ ಅದನ್ನು ನಮ್ಮ ನಾಡು ಮತ್ತು ನಮ್ಮ ನುಡಿ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಬಹಳ ಅವಮಾನ ಆಗಿರ್ತಕ್ಕಂಥ ವಿಚಾರ. ಅಂಥದ್ದು ಯಾರೇ ಮಾತಾಡಬಾರ್ದು. ಒಂದು. ಎರಡನೇದು, ಅವನಿಗೆ ಜ್ಞಾನದ ಕೊರತೆ. ಅದೆಲ್ಲ ಹೋಗಲಿ ಅಂತಂದರೆ ಅಲ್ಲಿ ಸಾಕ್ಷಿ ಪ್ರಜ್ಞೆಯಾಗಿ ಕೂತಿದ್ದಂಥ ನಮ್ಮ ಮಹಾನ್ ನಟರು, ರಾಜ್ಕುಮಾರ್ ಅವರ ಮಕ್ಕಳು ಮತ್ತು ನಾವೆಲ್ಲ ಇಷ್ಟಪಡೋ ವ್ಯಕ್ತಿ ಯಾಕೆ ಸುಮ್ಮನಾದರೂ ಪಲಾಯನವಾದಕ್ಕೆ ಹೋಗ್ಬಿಟ್ರಲ್ಲ? ಅರಿವಿನ ಕೊರತೆಯಿಂದಲೋ ಏನೋ ಒಟ್ಟಿನಲ್ಲಿ ಪಲಾಯನವಾದ ಆದರೂ ಸಮರ್ಸ್ಕೋಬೇಕಾಗಿದ್ದು ನಾಡು ನುಡಿಯನ್ನು ತಂದೆ ಥರ ಸಮರ್ಸ್ಕೋಬೇಕಾಗಿದ್ದವರು ತಪ್ಪಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ನಾನು ಸಮರ್ಸ್ಕೊಳ್ಳೋದಿಲ್ಲ, ಆದರೆ ಇದನ್ನು ವಿರೋಧನೂ ಮಾಡೋದಿಲ್ಲ, ಎಂಥದ್ದು ಮಾಡೋದಿಲ್ಲ ಅನ್ನೋ ಧ್ವನಿಯಲ್ಲಿ ಪ್ರೀತಿ ಇದೆ ನನಗೆ, ಅವ್ರ ಮೇಲೆ ಅಪಾರವಾದ ಪ್ರೀತಿ ಇರೋದ್ರಿಂದ ಇದೇನಂತ ದೊಡ್ಡದಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರಲ್ಲ, ಅದು ಬಹಳ ದುಃಖವಾದ ವಿಚಾರ ನನಗೆ. ಇನ್ನು ಮೂರನೇದು, ನಮ್ಮೆಲ್ಲ ಹೋರಾಟ ಎಮೋಷನಲ್ಲಾಗಿ ಅವನ್ನ ಕ್ಷಮೆ ಕೇಳಿ ಮತ್ತೊಂದು ಮಾಡಿ ಎಲ್ಲ ಕೇಳ್ತೀವಲ್ಲ, ಅದೆಲ್ಲಕ್ಕಿಂತ ಅದು ಅಗಾಧವಾದ ಈ ಕ್ಷಮೆ ಕೇಳೋದು ಒಂದು. ಇನ್ನೊಂದು, ಅವನು ಸಿನಿಮಾ ರಿಲೀಸ್ ಮಾಡದೇ ಇದ್ದರೆ ಯಾರೋ ನಮ್ಮ ವಿತರಕರಿಗೆ ನಮ್ಮಿವರಿಗೆ ಲಾಸ್ ಆಗುತ್ತೆ ಅಲ್ವರ? ಹಾಗಂದಾಗ ಸಿನಿಮಾ ವಿತರಕ ಮಾಡಬಾರ್ದು ಅನ್ನೋದು ಬಹಳ ಖಂಡಿತ. ಯಾವತ್ತೂ ಮಾಡಬಾರ್ದು ಅನ್ನೋ ಒಂದು ನಿಷೇಧವನ್ನು ಹಾಕಬೇಕಾಗುತ್ತೆ. ಇನ್ನು ಅವ್ನು ಕ್ಷಮೆ ಕೇಳ್ತಾನೋ ಬಿಡ್ತಾನೋ ಅಂತ ಕ್ಷಮೆ ವಿಚಾರ ಬೇಕಾಗಿಲ್ಲ. ಅವನು ಯೋಗ್ಯ ಅಲ್ಲ ಅಯೋಗ್ಯ, ನಮ್ಮ ರಾಜ್ಯಕ್ಕೆ ಬರಬಾರ್ದು ಬಹಿಷ್ಕಾರ ಹಾಕಿ, ಆ ಥರದ್ದು ಒಂದು ತೀರ್ಮಾನ ತೊಗೋಬೇಕಾಗುತ್ತೆ. ಆಮೇಲೆ ಅವನ ಚಿತ್ರಗಳಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಯಾರಾದರೂ ಸರಿಯಾದ ಅವನಿಗೆ ಬುದ್ಧಿ ಹೇಳಿ ಅವ್ರ ಭಾಷೆಯವರು ಇದೆಲ್ಲ ಮಾಡಿದರೆ ಅವರ ತಮಿಳು ಎಲ್ಲ ಚಿತ್ರಗಳನ್ನು ಬಹಿಷ್ಕಾರ ಹಾಕಬೇಕಾದಂಥ ಪರಿಸ್ಥಿತಿಗೆ ನಾವು ಹೋಗಬೇಕಾಗುತ್ತೆ. ನಮ್ಮತನವನ್ನು ನಾವು ಉಳಿಸ್ಕೊಳ್ಳೋಕ್ಕೆ. ದೇಶ ಒಂದು ನಾವು ಒಪ್ಕೋತೀವಿ, ಆದರೆ ಅಜ್ಞಾನದ ವತಿಯಿಂದ ದುರಾಂಕಾರವಾಗಿ ಮಾತಿರೋದು ನಮ್ಮ ಶಿವಣ್ಣವರು ಮತ್ತೆ ಈಗಲೂ ಪ್ರತಿಪಾದಿಸಬೇಕೇನು ಅಂತಂದರೆ, ನಾನು ನನ್ನ ಕುಟುಂಬನ ಹೊಡೆಯೋದಕ್ಕೆ ಧನ್ಯವಾದಗಳು, ಅದರ ನಾಡು ಮತ್ತು ನುಡಿಗೆ ಆಗಿರ್ತಕ್ಕಂಥ ಧಕ್ಕೆಗೆ ನೀವು ತಪ್ಪಿತಸ್ಥರು, ನೀವು ಕ್ಷಮೆ ಹೇಳ್ತಿರೋ ಬಿಡ್ತಿರೋ, ನಾನು ಕೂಡ ಇವರ ಹೋರಾಟದಲ್ಲಿ ಪರವಾಗಿದ್ದೀನಿ ಅಂತ ಹೇಳಬೇಕಾಗಿತ್ತೇ ಹೊರತು ಸುಮ್ಮನೆ ಕೂತಿರ್ತಕ್ಕಂಥದ್ದು ಸೂಕ್ತವಲ್ಲ, ಸಾಧ್ಯ. ಅದು ಸಾಮಾಜಿಕ ಜಾಲತಾಣದಲ್ಲಿ ಅದೇ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಎಷ್ಟೋ ಸಾರಿ ದೊಡ್ಡ ಮನೆ ಕನ್ನಡ ಪರವಾಗಿ ನಿಂತಿದೆ, ನಾಡು ನುಡಿ ಜಲದ ವಿಚಾರ ಬಂದಾಗ ಮುಂದಾಳತ್ವ ವಹಿಸ್ಕೊಂಡಿರ್ತಕ್ಕಂಥದ್ದು ದೊಡ್ಡ ಮನೆ ಅಂಥವ್ರ ಕುಟುಂಬದಿಂದ ಬಂದಂಥವ್ರು ಶಿವಣ್ಣ ಅವರು ಪುನೀತ್ ಅವರು ಕೂಡ ಹಿಂದಿನ ಸಾಕಷ್ಟು ಕಾರ್ಯಕ್ರಮದಲ್ಲಿ ಅವರು ಕೂಡ ನೇತೃತ್ವ ವಹಿಸಿದ್ದಾರೆ ಕನ್ನಡ ನಾಡು ನುಡಿ ವಿಚಾರದಲ್ಲಿ. ಆದರೆ ಈ ಒಂದು ವಿಚಾರದಲ್ಲಿ ಯಾಕೆ ತಟಸ್ಥರಾದರು ಅನ್ನೋದು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಸುಲಭನಾಗಿ ಅವ್ರು ಹೇಳ್ಕೊಂಡಿದ್ದಾರಲ್ಲ, ಅವ್ರನ್ನ ತಪ್ಪುಗಂಡ ಮೇಲೆ 4 ದಿವಸ ಸ್ನಾನನೇ ಮಾಡಲಿಲ್ಲ, ಅಂಥ ಪ್ರೀತಿ ಇದೆ ಅವ್ರ ಮೇಲೆ, ಅಪಾರವಾದ ಪ್ರೀತಿ ಇದೆ ಅಂತ. ನಿಜ, ಅವ್ರ ಅಭಿನಯನೋ ಇಂಥದ್ದು ಮಾಡಿಕೊಳ್ಳಿ. ನಾಡು ನುಡಿಗೆ ಧಕ್ಕೆ ಬಂದಾಗ ರಾಜ್ಕುಮಾರ್ ಅವ್ರನ್ನ ಕುಟುಂಬ ಒಂದೇ ಕನ್ನಡ ನಾಡಲ್ಲ, ಶಿವಣ್ಣ ಒಂದೇ ಕನ್ನಡ ನಾಡಲ್ಲ. ಕನ್ನಡದಿಂದ ರಾಜ್ಕುಮಾರ್ ಅವರು ಮತ್ತು ಅವ್ರ ಕುಟುಂಬ, ಕನ್ನಡದಿಂದ ನಾನು ಮತ್ತು ಕುಟುಂಬ, ನನ್ನ ರಾಜ್ಯದಿಂದ ನಾನು. ಹಾಗೆ ರಾಜ್ಯಕ್ಕೆ ಧಕ್ಕೆ ಬಂದಾಗ ಮೂಲಭೂತವಾದ ನಮ್ಮ ಸಮಸ್ಯೆಗಳಿಗೆ ಆ ಪ್ರೀತಿ ಗೀತಿನೆಲ್ಲ ಬದಿಗೊತ್ತಿ ನಯವಾಗಿ ಅವರು ತಿರಸ್ಕಾರ ಮಾಡೋದು. ನೀವು ಹೇಳಿದ್ದು ಸರಿ ಹೋಗಲಿಲ್ಲ, ನನಗೆ ಇಷ್ಟ ಆಗಿಲ್ಲ, ಇಲ್ಲಿಂದ ನಾನು ಹೊರಡ್ತೀನಿ ಅಂತಲ್ಲಾದರೂ ಹೇಳಬೇಕಾಯಿತು. ಅವರೇ ಹೇಳ್ಕೊಂಡಾಗೆ ಅದನ್ನು ಪಲಾಯನವಾದ, ನನಗೆ ಅರ್ಥವೇ ಆಗಲಿಲ್ಲ ಅಥವಾ ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ಬೇಜವಾಬ್ದಾರಿತನ. ಅದಾದಮೇಲೆ ಆದರೂ ಅವರೇ ಒಂದು ಮಾತಾಡ್ತಾರೆ, ಇವರು ಕಮಲ್ ಹಾಸನ್ ಬೆಂಗಳೂರಿಗೆ ಬಂದಾಗ ಅಲ್ಲಿ ಕೇಳ್ಬೋದಾಗಿತ್ತಲ್ಲ ಅಂದಾಗ ನೀವೇನು ಮಾಡ್ತಿದ್ರೆ? ಇಷ್ಟು ಕನ್ನಡಕ್ಕೆ ಧಕ್ಕೆ ಬಾದರೂ ಇಷ್ಟು ಸಲೀಸಾಗಿ ಮಾತಾಡ್ತಿರಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಕ್ರಮವನ್ನು ತಗೊಳ್ಳುವಾಗ ಶಿವಣ್ಣ ರೀತಿಯಲ್ಲಿ ಯಾರು ಅವ್ರ ಪರವಾಗಿ ಇನ್ನೂ ಇದ್ದಾರೋ ಅವರು ಎಲ್ಲರೂ ನಾಡದ್ರೋಹಿಗಳೇ ನನ್ನ ದೃಷ್ಟಿಯಲ್ಲಿ. ನಾಡದ್ರೋಹಿಗಳು, ನಾಡಿಗೆ ಮಾಡಿದ್ರೆ ಇವ್ರ ಪರವಾಗಿ ಯಾರ್ಯಾರೋ ಮಾತಾಡ್ತಿದ್ರಲ್ಲ ಇವರೆಲ್ಲರೂ ಕೂಡ ಅವ್ರ ರಾಜ್ಯದ ಬಗ್ಗೆ ನಾನು ಹೇಳ್ತಿಲ್ಲ, ನಮ್ಮ ರಾಜ್ಯದ ಬಗ್ಗೆ. ಹಾಗಾಗಿ ಈಗ ಕ್ಷಮೆಯ ವಿಚಾರಕ್ಕಿಂತ ನನಗೆ ಅವನು ಎಲ್ಲ ಬಹಿಷ್ಕಾರ ಮಾಡಿ ಅವನು ಇನ್ನು ಮೇಲೆ ಅವನು ಈ ರಾಜ್ಯಕ್ಕೆ ಕಾಲಿಡದೇ ಇರೋ ಥರದಲ್ಲಿ ನಾವು ಹೋರಾಟಗಾರರು ನಾವು ನೀವು ಯೋಚನೆ ಮಾಡಬೇಕಾದ್ದು. ಸರ್ಕಾರಕ್ಕೆ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಆ ಸಂಬಂಧಪಟ್ಟ ಮಂತ್ರಿ ಕಠಿಣವಾದ ನಿರ್ಧಾರವನ್ನು ಹೇಳಿದ್ದಾರೆ. ಆ ಕಠಿಣವಾದ ನಿರ್ಧಾರ ಅವ್ರಿಗೆ ಎಷ್ಟು ಮಟ್ಟಿಗೆ ಸಾಧ್ಯ ಇದೆಯೋ ಅನುಷ್ಠಾನ ತರಕ್ಕೆ ನನಗೆ ಗೊತ್ತಿಲ್ಲ. ಒಟ್ಟಾರೆ ಇಂಥ ಘಟನೆಗಳು ಮುಂದೆ ಆಗದೇ ಇರಬೇಕು ಅಂತ ಅಂದರೆ ಈ ವಿಚಾರದಲ್ಲಿ ನಮ್ಮವರು ಯಾರು ಇದನ್ನು
ಇಂಥದ್ದನ್ನು ತಪ್ಪಿಸ್ಕೋತಾರೆ, ಇಂಥದ್ದನ್ನು ವಿರೋಧ ಮಾಡೋದಿಲ್ಲ, ಅವ್ರಿಗೂ ಬುದ್ಧಿ ಕಲಿಸ್ಬೇಕಾಗಿದೆ. ಮತ್ತು ಅವ್ರಿಗೆ ವಿಶೇಷವಾಗಿ ಇವತ್ತಾಗಿರೋ ಘಟನೆಗೆ ಕಮಲ ಹಾಸನ್, ಈಗ ಅವನು ಹೇಳಿದ ಕಮಲ ಹಾಸನ್ ಒಂದ್ಸರಿ ತಾವೆಲ್ಲ ಕೇಳಿಸ್ಕೊಂಡಿರ್ಬೋದು, ತಮಾಷೆಗೆ ಹೇಳಿದ್ದು ನಾನು ಅಲ್ಲ, ತಮಾಷೆ. ಹಾಗಾದ್ರೆ ನಮ್ಮ ರಸ್ತೆನೆಲ್ಲ ಸೇರ್ತಾರೆ, ಏನು ಬಡ್ಡಿ ಮಗ ಆ್ಯಕ್ಟ್ ಮಾಡ್ತಾನೆ, ಅಯೋಗ್ಯ ಲುಚ್ಚ ಅವನು, ಅಯ್ಯೋಯ್ಯಪ್ಪ ಭಾಳ ಬೇಜಾರಾಗುತ್ತೆ ಅವ್ನಿಗೆ, ಅಲ್ಕ ಅವನು ಕುಟುಂಬನೇ ನೆಟ್ಟಿಗೆ ನೋಡ್ಕೊಳಕ್ಕೆ ಬರಲ್ಲ ಅಂತ ಅಂದ್ರೆ ಅದ್ರಲ್ಲಿ ತಮಾಷೆ ಅಂತ ಆಗುತ್ತಾ? ನನ್ನ ದೃಷ್ಟಿಯಲ್ಲಿ ಅವನು ಬುದ್ಧಿವಂತನೂ ಅಲ್ಲ, ವಿವೇಕರಹಿತವಾದಂಥ ವ್ಯಕ್ತಿ, ವಿವೇಕವೇ ಇಲ್ಲದೆ ಇರತಕ್ಕಂಥ ಮಾತಾಡೋದು. ಆಮೇಲೆ ಅಹಂಕಾರ, ದುರಹಂಕಾರ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಈಗಲೂ ಶಿವಣ್ಣವರಲ್ಲಿ ನಾನು ಕೇಳ್ಕೊಂಡು, ಇಷ್ಟೊಂದು ಪ್ರೀತಿ ಜನ ಎಲ್ಲ ಇಟ್ಟಿರ್ಬೇಕಾದ್ರೆ ಕುಟುಂಬದಲ್ಲಿ ನೀವೊಂದು ಅವ್ರ ಬಗ್ಗೆ ನೀವು ಅಭಿಪ್ರಾಯ ಏನಾದರೂ ಇಟ್ಕೊಳ್ಳಿ, ಮಾಡಿರೋದು ತಪ್ಪು ಅಂತಲಾದರೂ ನೀವು ಸಮರಿಸ್ಕೊಳ್ಳದೆ ಇದ್ದರೆ ನೀವು ಕೂಡ ಎಲ್ಲೋ ಒಂದು ಕಡೆ ತಪ್ಪಿತಸ್ಥರಾಗ್ತೀರಾ ಅನ್ನೋದು ನನಗೆ ಬೇಜಾರಾಗ್ತದೆ. ಇಂಥದ್ದು ಯಾರೇ ಇವರನ್ನು ಶಿವಣ್ಣವ್ರನ್ನ ಪ್ರೀತಿಸಬೇಕು ಅನ್ನೋ ಕಾರಣಕ್ಕೆ ಯಾರ್ಯಾರೋ ಪರ ಮಾಡ್ತಿದಾರಲ್ಲ, ಅವರು ಕೂಡ ನಾಡದ್ರೋಹಿಗಳೇ ನನ್ನ ದೃಷ್ಟಿಯಲ್ಲಿ. ಸರ್, ಸಾಕಷ್ಟು ಬಾರಿ ಈ ಥರದ ವಿಚಾರಗಳು, ನಾಡು ನುಡಿ, ಜಲದ ವಿಚಾರ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಹಿಂದೆನೇ ಸರಿ ಇಲ್ಲ. ಆದರೆ ಈ ಥರ ವಿಚಾರಗಳು ಸಾಕಷ್ಟು ಪದೇ ಪದೇ ಆಗುತ್ತೆ ಮತ್ತು ಅದಕ್ಕೊಂದು ಕ್ಷಮೆ ಕೇಳಿಬಿಟ್ಟು ಮತ್ತೆ ಮುಂದುವರಿತಾನೆ ಇರ್ತಾರೆ. ಇದು ಪದೇ ಪದೇ ಈ ಕನ್ನಡದ ವಿಚಾರ ಬಂದಾಗ ಇದು ಆಗ್ತಾನೆ ಇದೆ ಸರ್. ಸುಮಾರು ವರ್ಷಗಳಿಂದ ಅಕ್ಯುಮುಲೇಟೆಡ್ ಸಮಸ್ಯೆ ಅಂತೀವಿ, ಕ್ರೋಢೀಕರಿಸ್ಕೊಂಡ್ರೆ ತಮಿಳ್ನಾಡವ್ರ ಇರ್ಬೋದು, ಇನ್ನೊಂದು ಭಾಷೆ ಮಹಾರಾಷ್ಟ್ರದವ್ರು ಇರ್ಬೋದು, ಅಥವಾ ಆಂಧ್ರದವ್ರು ಇರ್ಬೋದು, ಕೇರಳದವ್ರು ಇರ್ಬೋದು, ಭಾಷೆ ವಿಚಾರ ಬಂದಾಗ ಇಷ್ಟೊಂದು ಸಮಸ್ಯೆಗಳು, 5 ಗಡಿ ಸಮಸ್ಯೆಗಳು ಅವ್ರಿಗಿಲ್ಲ. ಆಮೇಲೆ ನಮ್ಮದು ಇದುವರೆಗೂ ಕೊಟ್ಟು ಸುಮಾರು ಸೌಹಾರ್ದತೆಯಿಂದ ನಾವು ನಡ್ಕೊಂಡಿರೋ ರೀತಿಯೂ ಇರ್ಬೋದು, ಸ್ವೀಕಾರ ಮಾಡಿರ್ತಕ್ಕಂಥ ರೀತಿಯೂ ಅಲ್ಲಲ್ಲಲ್ಲೇ ಅದಕ್ಕೆ ಕಠಿಣವಾದ ನಿರ್ಧಾರಗಳನ್ನು ತಗೋಬೇಕಾಯಿತು. ಹಿಂದಿ ವಿಚಾರದಲ್ಲೂ ಕೂಡ ತಮಿಳ್ನಾಡವ್ರು ತೆಗೆದುಕೊಂಡಂಗೆ ತೊಗೊಂಡಿಲ್ಲ. ನಾವು ತ್ರಿಭಾಷಾ ಸೂತ್ರ ಬೇಕೇ ಇಲ್ಲ ಅಂತ ಅವತ್ತೇ ಹೋರಾಟ ಮಾಡಬೇಕಾಯಿತು. ಅವೆಲ್ಲವೂ ಮಿಕ್ಸ್ ಆಗಿದೆ. ಆತ ಒಬ್ಬ, ಇವತ್ತು ನನಗೆ ದುಃಖ ಆಗ್ತದೆ, ಅಂಥ ಒಬ್ಬ ದೊಡ್ಡ ವ್ಯಕ್ತಿನ ರಾಜ್ಯಸಭಾ ಮೆಂಬರ್ ಮಾಡ್ತಿದ್ದಾರೆ. ಅಂದರೆ ರಾಜ್ಯಸಭಾದ ಘನತೆಗ ಬಹುತೇಕ ಇರುತ್ತೆ, ರಾಜಕೀಯ ಗಿಮಿಕ್ಕು, ಚಿತ್ರ ಚೆನ್ನಾಗಿ ಓಡಲಿ ಅನ್ನೋ ಥರದ್ದು ಗಿಮಿಕ್ಕು. ಆಮೇಲೆ ಕನ್ನಡಿಗರು ಏನೂ ಮಾಡೋದಿಲ್ಲ, ಇವೆಲ್ಲ ಒಂದು ಸರಿ ಕ್ಷಮೆ, ಅಕಸ್ಮಾತ್ ಕೊನೆಗಳಿಗೆಲ್ಲ ಕ್ಷಮೆ ಕೇಳ್ತಾನೆ ಅಂತ ಇಟ್ಕೊಳ್ಳಿ, ಅಲ್ಲಿ ಏನಾಗುತ್ತೆ ಹೇಳಿ, ರಿಲೀಸ್ ಮಾಡಿಬಿಡ್ತಾರೆ. ಆ ರಿಲೀಸ್ ಪ್ರಶ್ನೆ ಅಲ್ಲ, ಅವನೇ ಕರ್ನಾಟಕದ ಒಳಗಡೆ ಬರ್ತಕ್ಕಂಥದ್ದು ಯೋಗ್ಯನಲ್ಲ ಅಂತ ಒಂದು ಸೇರಿಸ್ಕೋಬಾರ್ದು ಅಂತಲೇ ತೀರ್ಮಾನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಹಿರಿಯ ನಟರಾದಂತಹ ಮುಖ್ಯಮಂತ್ರಿ ಚಂದ್ರು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಧನು, ಎಲ್ಗಚ್ ಪಬ್ಲಿಕ್ ಟಿವಿ, ಬೆಂಗಳೂರು.